ಇವನ್ನ ಸರಿಯಾಗಿ ನೋಡ್ಕೊಳ್ಳಿ. ಈ ಕಥೆಯ ಮುಖ್ಯ ಟ್ವಿಸ್ಟ್ ಇವನೇ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮನು. ಎಲ್ರಿಗೂ ನಿಗೂಢ ಕಥೆಗಳಿಗೆ ಸ್ವಾಗತ. 1974 ನವೆಂಬರ್ 13ನೇ ತಾರೀಕು ಒಂದು ಭೀಕರ ಹತ್ಯೆ ನಡೆಯುತ್ತೆ. ಅಮಿಟಿವಿಲ್ ಊರಿನ 112ನೇ ಮನೆಯಲ್ಲಿ ಡಿ5 ಅನ್ನೋ ಒಂದು ಕುಟುಂಬ ವಾಸವಾಗಿರುತ್ತೆ. ಯಾರು ಊಹೆನೇ ಮಾಡೋದಕ್ಕಾಗದೇ ಇರುವಂತ ಒಂದು ದೊಡ್ಡ ಹತ್ಯೆ ಈ ಮನೆಯಲ್ಲಿ ನಡೆಯುತ್ತೆ. ಸೆಪ್ಟೆಂಬರ್ 13, 1977ರಲ್ಲಿ ಅಮೆರಿಕ ಮೂಲದ ಜೆ ಹ್ಯಾನ್ಸನ್ ಅನ್ನೋ ವ್ಯಕ್ತಿ ಒಂದು ಬುಕ್ನ ಪಬ್ಲಿಷ್ ಮಾಡ್ತಾನೆ. ಆ ಒಂದು ಬುಕ್ಕಲ್ಲಿ ಎಷ್ಟೋ ರೋಚಕವಾದ ಹಾಗೆ ವಿಸ್ಮಯ ಅನ್ಸುವಂತ ವಿಷಯಗಳಿತ್ತು. ಪ್ಯಾರಾನಾರ್ಮಲ್ ರಿಸರ್ಚ್ಗಂತೂ ಈ ಬುಕ್ಕಲ್ಲಿದ್ದಂಥ ವಿಷಯಗಳು ಒಂದು ಟ್ವಿಸ್ಟ್ ಕೊಡ್ತು ಅಂತಾನೆ ಹೇಳ್ಬೋದು. ಆ ಬುಕ್ ಹೆಸರು ದ ಅಮಿಟಿವಿಲ್ ಹಾರರ್. ಈ ಒಂದು ಬುಕ್ ನೈಜ ಘಟನೆ ಆಧಾರಿತ ಅಂತ ಹೇಳ್ತಾರೆ. ಆಕ್ಚುಲಿ ಈ ಬುಕ್ಕಲ್ಲಿ ಅದೆಂಥ ರೋಚಕ ವಿಷಯ ಇತ್ತು ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ, ಕೇಳಿ. ಅಮಿಟಿವಿಲ್ ಊರಿನ 112ನೇ ಮನೆಯಲ್ಲಿ ಡಿ5 ಅನ್ನೋ ಒಂದು ಕುಟುಂಬ ವಾಸವಾಗಿರುತ್ತೆ. ಯಾರು ಊಹೆನೇ ಮಾಡೋದಕ್ಕಾಗದೇ ಇರುವಂತ ಒಂದು ದೊಡ್ಡ ಹತ್ಯೆ ಈ ಮನೆಯಲ್ಲಿ ನಡೆಯುತ್ತೆ. ರೊನಾಲ್ಡ್ ಡಿ5 ತನ್ನ 5 ಜನ ಸಿಬ್ಲಿಂಗ್ಸ್ ಜೊತೆ ಆ ಮನೆಯಲ್ಲಿ ವಾಸವಾಗಿರ್ತಾನೆ. ಒಂದು ದಿನ ರೊನಾಲ್ಡ್ ಡಿ5 ತನ್ನ ಫ್ರೆಂಡ್ ಹ್ಯಾರಿ ಮನೆಗೆ ಓಡೋಡಿ ಬರ್ತಾನೆ. ಓಡ್ ಬಂದು ನಮ್ಮ ಅಪ್ಪ ಅಮ್ಮ ನನ್ನ ತಮ್ಮ ತಂಗಿನ ಯಾರೋ ಗುಂಡಿಟ್ಟು ಕೊಂದು ಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಫ್ರೆಂಡ್ ಹ್ಯಾರಿ ಇಮಿಡಿಯೇಟ್ಲಿ ನಿಯರ್ ಬೈ ಪೊಲೀಸ್ಗೆ ಇನ್ಫಾರ್ಮೇಶನ್ ಕೊಡ್ತಾನೆ. ಪೊಲೀಸರು ಹೋಗಿ ಚೆಕ್ ಮಾಡಿದಾಗ ಅವರ ಶವಗಳು ಪತ್ತೆ ಆಗುತ್ತೆ. ಪೊಲೀಸರು ವಿಚಾರಣೆ ಮಾಡಿದಾಗ ಹತ್ಯೆ ನಡೆದಿದ್ದ ಸಮಯದಲ್ಲಿ ರೊನಾಲ್ಡ್ ಡಿ5 ಇನ್ನೂ ಮನೆಗೆ ಬಂದಿರಲಿಲ್ಲ. ಅವನು ಬರೋ ಅಷ್ಟರಲ್ಲಿ ಈ ರೀತಿ ಯಾರೋ ಬಂದು ಗುಂಡಿಟ್ಟು ಕೊಂದು ಹೋಗಿದ್ದಾರೆ ಅಂತ ಹೇಳ್ತಾನೆ. ಆದರೆ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡಿದಾಗ ರೊನಾಲ್ಡ್ ರೂಮಲ್ಲಿ .35 ಮ್ಯಾರ್ಲಿನ್ ರೈಫಲ್ ಸಿಗುತ್ತೆ. ಈ ರೈಫಲ್ ಸಿಕ್ಕಾಗ ಪೊಲೀಸವ್ರಿಗೆ ಗೊತ್ತಾಗುತ್ತೆ ಇದರಲ್ಲಿ ರೊನಾಲ್ಡ್ ಕೈವಾಡ ಇದೆ ಅಂತ. ಇನ್ವೆಸ್ಟಿಗೇಷನ್ನ ಇನ್ನೂ ಟೈಟ್ ಮಾಡ್ತಾರೆ. ಸ್ವಲ್ಪ ಇವನ್ಗೆ ಪ್ರೆಷರ್ ಆಗ್ತಾಗ ಇವನ್ ಆಕ್ಚುಲಿ ಒಪ್ಕೋತಾನೆ. ಹೌದು, ನಮ್ಮಪ್ಪ ಅಮ್ಮ ನನ್ನ ತಮ್ಮ ತಂಗಿನ ನಾನೇ ಗುಂಡಿಟ್ಟು ಕೊಂದೆ ಅಂತ ಹೇಳ್ತಾನೆ. ಕೋರ್ಟ್ ಟ್ರಯಲ್ ಅಲ್ಲಿ ರೊನಾಲ್ಡ್ ಒಂದು ಹೇಳಿಕೆ ಕೊಡ್ತಾನೆ. ಅವನ್ ಹೇಳಿಕೆ ಕೇಳಿದಾಗ ಎಲ್ರಿಗೂ ಶಾಕ್ ಆಗುತ್ತೆ. ಅದೇನು ಅಂತಂದ್ರೆ, ನನ್ನ ಬ್ರೈನ್ಗೆ ಪದೇ ಪದೇ ಒಂದು ಧ್ವನಿ ಕೇಳಿಸ್ತಾ ಇತ್ತು. ಆ ಧ್ವನಿ ಹೋಗಿ ನಿಮ್ಮ ಮನೆಯವ್ರನ್ನೆಲ್ಲ ಸಾಯಿಸ್ಬಿಡು ಅಂತ ರಿಪೀಟೆಡ್ಲಿ ಹೇಳ್ತಾ ಇತ್ತು. ಈ ತರ ಕೇಳಿಸ್ತಿದ್ದಾಗ ನಾನು ಹೋಗಿ ನಮ್ಮ ಮನೆಯವ್ರನ್ನೆಲ್ಲ ನಾನೇ ಗುಂಡಿಟ್ಟು ಸಾಯಿಸ್ಬಿಟ್ಟೆ ಅಂತ ಹೇಳ್ತಾನೆ. ಈಗ ನಾನು ಹೇಳ್ತಿರುವಂತ ಎಲ್ಲ ಸೀನ್ಸ್ಗಳು ಕೂಡ ದಿ ಅಮಿಟಿವಿಲ್ ಹಾರರ್ ಅನ್ನೋ ಸಿನಿಮಾದ ಸೀನ್ಸ್ಗಳಾಗಿರುತ್ತೆ. ಈ ಕತೆ ನಿಜವಾದ ಘಟನೆಯ ಆಧಾರಿತ ಆಗಿದ್ರೂ ಕೂಡ ಈ ಸಿನಿಮಾಲಿ ಯಾವ ರೀತಿ ಸೀನ್ಸ್ಗಳು ಬರುತ್ತೋ ಅದೇ ರೀತಿ ನಾನು ನಿಮ್ಮೆಲ್ರಿಗೂ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಆ ಒಂದು ಭೀಕರ ಘಟನೆ ಆದ 1 ವರ್ಷದ ನಂತರ 1975 ಡಿಸೆಂಬರ್ ತಿಂಗಳು ಜಾರ್ಜ್ ಲುಟ್ಸ್ ಮತ್ತೆ ಕ್ಯಾಥಿ ಲುಟ್ಸ್ ಅನ್ನೋ ದಂಪತಿ ಮನೆ ಹುಡುಕ್ತಾ ಇರ್ತಾರೆ. ಪೇಪರಲ್ಲಿ ಒಂದು ಆ್ಯಡ್ ನೋಡ್ತಾರೆ. ಆ ಆ್ಯಡ್ ಅಲ್ಲಿ ಅಮಿಟಿವಿಲ್ನ ಒಂದು ಮನೆ ಸೇಲ್ಗಿದೆ ಅಂತ ಗೊತ್ತಾಗುತ್ತೆ. ಅದು ಗೊತ್ತಾಗ್ತಿದ್ದಂಗೆ ಒಂದು ಸೇಲ್ಸ್ ಏಜೆಂಟ್ಗೆ ಕಾಲ್ ಮಾಡಿಕೊಂಡು ಈ ಮನೆ ಹತ್ರ ಬರ್ತಾರೆ. ಸೇಲ್ಸ್ ಏಜೆಂಟ್ ಇವ್ರಿಗಿನ್ನ ಮುಂಚೆನೆ ಬಂದು ಕಾಯ್ತಾ ಇರ್ತಾಳೆ. ಇವರಿಬ್ರು ಬರ್ತಿದ್ದಂಗೆ ಆ ಏಜೆಂಟ್ ಇವ್ರನ್ನ ಮನೆ ಒಳಗಡೆ ಕರ್ಕೊಂಡೋಗಿ ಇಡೀ ಮನೇನ ತೋರಿಸ್ತಿರ್ತಾಳೆ. ಆ ಮನೆ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು, ಹಾಗೆ ತುಂಬಾ ದೊಡ್ಡದಾಗಿ ಕೂಡ ಇತ್ತು. ಆ ಇಡೀ ಮನೆ ನೋಡ್ತಾ ನೋಡ್ತಾ ಜಾರ್ಜ್ ಲುಟ್ಸ್ಗೆ ಒಂದು ಡೌಟ್ ಬರುತ್ತೆ. ಇಷ್ಟು ದೊಡ್ಡ ಮನೆ, ಇಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ, ಬಟ್ ಇದನ್ನ ಯಾಕೆ ಇವರು ಕಮ್ಮಿಗೆ ಮಾಡ್ತಿದ್ದಾರೆ ಅಂತ. ಈ ಡೌಟ್ ಇದ್ರೂ ಕೂಡ ಅವನ ಆ ಮನೆನ ನೋಡ್ತಾ ಇರ್ತಾನೆ. ಅದೊಂದು ಡಚ್ ಮಾದರಿಯ ಒಂದು ಮನೆ ಆಗಿರುತ್ತೆ. ಲೇಕ್ ಆಪೋಸಿಟ್ ಕೂಡ ಇರುತ್ತೆ. ಕಿಟಕಿಯಿಂದ ನೋಡಿದಾಗ ಲೇಕ್ ಹತ್ರ ಒಂದು ಬೋಟ್ ಹೌಸ್ ಇರೋದನ್ನ ಕೂಡ ಅಬ್ಸರ್ವ್ ಮಾಡ್ತಾರೆ. ಅದನ್ನ ನೋಡ್ತಿದ್ದಂಗೆ ಕ್ಯಾಥಿ ಲುಟ್ಸ್ ಹೇಳ್ತಾಳೆ, ಜಾರ್ಜ್ ಲುಟ್ಸ್ ಹತ್ರ ಒಂದು ಬೋಟ್ ಕೂಡ ಇದೆ, ಸೊ ಅದಕ್ಕೆ ನಮ್ಗೆ ಈ ಮನೆ ತುಂಬಾನೇ ಇಷ್ಟ ಆಗಿದೆ ಅಂತ ಹೇಳ್ತಾಳೆ. ಪೂರ್ತಿ ಮನೆ ನೋಡ್ತಾ ನೋಡ್ತಾ ಕ್ಯಾಥಿಗಂತೂ ಈ ಮನೆ ತುಂಬಾ ಇಷ್ಟ ಆಗುತ್ತೆ. ಆದ್ರೆ ಜಾರ್ಜ್ಗೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಆದ್ರೂ ಕ್ಯಾಥಿಗೆ ಇಷ್ಟ ಅಂತ ಈ ಮನೆನ ಪರ್ಚೇಸ್ ಮಾಡೋದಕ್ಕೆ ಒಪ್ಕೋತಾನೆ. ಇವರಿಬ್ರು ಮನೆ ನೋಡ್ತಿರ್ಬೇಕಾದ್ರೆ ಏಜೆಂಟ್ಗೆ ಒಂದು ಶ್ಯಾಡೋ ಪಾಸ್ ಆದಂಗೆ ಫೀಲ್ ಆಗುತ್ತೆ. ಏಜೆಂಟ್ಗೆ ಈ ಮನೆನ ಮೊದಲು ಸೇಲ್ ಮಾಡಿದ್ರೆ ಸಾಕು ಅನ್ನೋದಿರುತ್ತೆ. ಜಾರ್ಜ್ ತಲೆಯಲ್ಲಿ ಓಡ್ತಾ ಇದ್ದಂತ ಪ್ರಶ್ನೆನ ಏಜೆಂಟ್ ಹತ್ರ ಹೋಗಿ ಕೇಳ್ತಾನೆ, ಯಾಕೆ ಈ ಮನೆಗೆ ಇಷ್ಟು ಕಮ್ಮಿ ಹೇಳ್ತಿದ್ದೀರಾ ಅಂತ. ಅದಕ್ಕೆ ಏಜೆಂಟ್ ಹೇಳ್ತಾಳೆ, 1 ವರ್ಷದ ಹಿಂದೆ ಇಲ್ಲೊಂದು ಹತ್ಯೆ ಆಗಿತ್ತು, ಆದ್ರೆ ಈಗ ಎಲ್ಲ ನಾರ್ಮಲ್ ಆಗಿದೆ. ಆಲ್ರೆಡಿ 1 ವರ್ಷ ಕೂಡ ಆಗೋಗಿದೆ, ಸೊ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ, ನೀವು ಹೆದರ್ಕೊಳ್ಳುವಂತ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾಳೆ. ಜಾರ್ಜ್ಗೆ ಮನ್ಸಲ್ಲಿ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಇದ್ರೂ ಕೂಡ ಕ್ಯಾಥಿಗೆ ಈ ಮನೆ ತುಂಬಾ ಇಷ್ಟ ಆಗಿದೆ ಅಂತ $80,000 ಕೊಟ್ಟು ಆ ಮನೆನ ಪರ್ಚೇಸ್ ಮಾಡ್ತಾರೆ. ಜಾರ್ಜ್ ಮತ್ತೆ ಕ್ಯಾಥಿ ಲುಟ್ಸ್ ಅವ್ರ ಮಕ್ಕಳ ಜೊತೆಗೆ ಈ ಮನೆಗೆ ಎಂಟ್ರಿ ಕೊಡ್ತಾರೆ. ಅವ್ರ ಮಕ್ಕಳಾದ ಮೈಕಲ್, ಬಿಲ್ಲಿ, ಚೆಲ್ಸಿ ಹಾಗೆ ಅವ್ರು ಸಾಕಿರೋ ನಾಯಿ ಜೊತೆಗೆ ಈ ಮನೆಗೆ ಎಂಟ್ರಿ ಕೊಡ್ತಾರೆ. ಮೊದಲನೇ ದಿನ ರಾತ್ರಿ ಕ್ಯಾಥಿ ಅವ್ರ ಮಕ್ಕಳಿಗೆಲ್ಲ ಪ್ರೇ ಮಾಡಿ ಮಲ್ಕೊಳ್ಳಿ ಅಂತ ಹೇಳ್ತಾಳೆ. ಅದಕ್ಕೆ ದೊಡ್ಡ ಮಗ ಮೈಕಲ್ ಹೇಳ್ತಾನೆ, ಈ ಪ್ರೇ ಮಾಡೋದೆಲ್ಲ ವೇಸ್ಟ್, ನಾನು ನಮ್ಮಪ್ಪ ಬದುಕಲಿ ಅಂತ ತುಂಬಾನೇ ಪ್ರೇ ಮಾಡ್ಕೊಂಡಿದ್ದೆ, ಆದರೆ ಅವರು ಬದುಕಲಿಲ್ಲ, ಪ್ರೇ ಮಾಡಿ ಏನೂ ಯೂಸ್ ಆಗಲ್ಲ,
ಇದೆಲ್ಲ ವೇಸ್ಟ್ ಅಂತ ಹೇಳ್ತಾನೆ. ನಿಜವಾದ ವಿಷಯ ಏನು ಅಂತಂದ್ರೆ, ಜಾರ್ಜ್ ಆ ಎಲ್ಲಾ ಮಕ್ಕಳಿಗೆ ನಿಜವಾದ ತಂದೆ ಆಗಿರೋದಿಲ್ಲ. ಅವನು ಆ ಮಕ್ಕಳಿಗೆ ಬಯೋಲಾಜಿಕಲ್ ಫಾದರ್ ಆಗಿರೋದಿಲ್ಲ, ಸ್ಟೆಪ್ ಫಾದರ್ ಆಗಿರ್ತಾನೆ, ಅಂದ್ರೆ ಮಲ್ಲ ತಂದೆ ಆಗಿರ್ತಾನೆ. ಈ ವಿಷಯದಲ್ಲಿ ಕ್ಯಾತಿ ಅವ್ರ ಮಕ್ಕಳಿಗೆಲ್ಲ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ, ಇವನು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಕೂಡ ಆ ಮಕ್ಕಳಿಗೆ ಸ್ವಂತ ತಂದೆ ಅನ್ನೋ ಭಾವನೆ ಬರ್ತಿರಲ್ಲ. ರಾತ್ರಿ ಹೆಂಡತಿ ಅವ್ರಮ್ಮ ಜೊತೆ ಕಾಲ್ ಮಾತಾಡ್ತಿರ್ಬೇಕಾದ್ರೆ ಗಂಡನ್ಗೆ ಯಾಕೋ ಅತಿಯಾದ ಚಳಿ ಆಗೋದಕ್ಕೆ ಶುರು ಆಗುತ್ತೆ. ಹೀಟರ್ ಹಾಕೋಕೆ ಅಂತ ಬೇಸ್ಮೆಂಟ್ಗೆ ಹೋದಾಗ ಅಲ್ಲಿ ಒಂದು ಗಡಿಯಾರ ನೋಡ್ತಾನೆ. ಆ ಗಡಿಯಾರ 3:15ಕ್ಕೆ ನಿಂತು ಬಿಟ್ಟಿರುತ್ತೆ. ಅದನ್ನ ಎಷ್ಟೇ ಸರಿ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಅದು ಸರಿ ಆಗೋದಿಲ್ಲ. ಆ ಗಡಿಯಾರ ಯಾಕೆ 3:15ಕ್ಕೆ ನಿಂತ್ಕೊಂಡಿತ್ತು ಅನ್ನೋದಕ್ಕೆ ಒಂದು ನಿಗೂಢ ಕಾರಣ ಇದೆ. ಅದೇನು ಅಂತಂದ್ರೆ, ಆ ಮನೆಯಲ್ಲಿ ಆ ಭೀಕರ ಹತ್ಯೆ ನಡೀತೋ, ಆ ಹತ್ಯೆ ನಡೆದಿದ್ದು ಕೂಡ ಎಕ್ಸಾಕ್ಟ್ಲಿ 3:15ಕ್ಕೆ. ಜಾರ್ಜ್ ವಾಪಸ್ ಬರ್ತಾನೆ. ದಂಪತಿಗಳಿಬ್ರು ಮಲಗಿರ್ಬೇಕಾದ್ರೆ ಗಂಡನ್ಗೆ ಯಾರೋ ಒಬ್ರು ಹಗ್ಗ ಹಿಡ್ಕೊಂಡು ಸೀಲಿಂಗಲ್ಲಿ ನೇತಾಡ್ತಾ ಇರೋ ರೀತಿ ಕಾಣುತ್ತೆ. ಅದನ್ನ ಸಡನ್ ಆಗಿ ನೋಡ್ದಂತ ಇವನು ಹೆಂಡತಿಗೂ ಕೂಡ ಹೇಳ್ತಾನೆ. ಮತ್ತೆ ಇವರಿಬ್ರು ತಿರುಗಿ ನೋಡಿದಾಗ ಅಲ್ಲಿ ಯಾರೂ ಇರಲ್ಲ. ಮರುದಿನ ಬೆಳಗ್ಗೆ ಹೆಂಡತಿ ರೂಮ್ ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ಚೆಲ್ಸಿ ಒಬ್ಳೆ ಮಾತಾಡ್ತಿರೋದನ್ನ ಅಬ್ಸರ್ವ್ ಮಾಡ್ತಾಳೆ. ಅವಳು ರೂಮ್ಗೆ ಎಂಟರ್ ಆಗಿ ಯಾಕೆ ಹಿಂಗೆ ಒಬ್ಳೆ ಮಾತಾಡ್ತಿದ್ಯಾ ಅಂತ ಕೇಳಿದಾಗ ಅವಳು ನಾನು ಒಬ್ಳೆ ಮಾತಾಡ್ತಿಲ್ಲ, ನಾನು ಒಂದು ಹುಡುಗಿ ಹತ್ರ ಮಾತಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಅವರಮ್ಮ, ನೀನು ಇಲ್ಲಿ ಡ್ರಾಯಿಂಗ್ ಮಾಡಿದ್ಯಲ್ಲ, ಈ ಗೊಂಬೆ ಜೊತೆ ಮಾತಾಡ್ತಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಇವಳು ಇಲ್ಲ ಇಲ್ಲ ಅಂತ ಹೇಳ್ತಾಳೆ. ಆಗ ಆ ಮುಂದೆ ಕುತ್ಕೊಂಡಿದ್ದಂಥ ಹುಡುಗಿ ಏನೂ ಹೇಳ್ಬೇಡ ಅಂತ ಕೈ ಸನ್ನೆ ಮಾಡ್ತಾಳೆ. ಅದಕ್ಕೆ ಇವಳು ಇವರಮ್ಮ ಹತ್ರ ಏನೂ ಹೇಳೋದಿಲ್ಲ. ಇದ್ರ ನಂತರ ಜಾರ್ಜ್ ಗಾರ್ಡನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಚಿಕ್ಕ ಮಗ ಒಂದು ಬಿಯರ್ ಟ್ರ್ಯಾಪ್ ಅಂದ್ರೆ ಕರಡಿ ಹಿಡಿಯೋದಕ್ಕೆ ಉಪಯೋಗಿಸೋಂಥ ಯಂತ್ರನ ಅವರಪ್ಪ ಹತ್ರ ತಗೊಂಬಂದು ಕೊಟ್ಟು, ಇದನ್ನ ತಗೋ, ನನಗೆ ಕರಡಿ ಹಿಡ್ಕೊಡು ಅಪ್ಪ ಅಂತ ಹೇಳ್ತಾನೆ. ಇದೆಲ್ಲಿ ಸಿಕ್ತು ಅಂತ ಜಾರ್ಜ್ ಕೇಳಿದಾಗ ಇದು ನನಗೆ ಬೇಸ್ಮೆಂಟಲ್ಲಿ ಸಿಕ್ತು ಅಂತ ಹೇಳ್ತಾನೆ. ಆಗ ಜಾರ್ಜ್, ನೀನು ಇನ್ಮೇಲಿಂದ ಬೇಸ್ಮೆಂಟ್ಗೆ ಬರಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಹೇಳಿ ಕಳಿಸ್ತಾನೆ. ಹೆಂಡತಿ ಮನೆಗೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ತಗೊಂಡ್ಬಂದು ಜೋಡಿಸ್ಕೊತಿರ್ಬೇಕಾದ್ರೆ ಜಾರ್ಜ್ ಮೇಲೆ ಬಂದಾಗ ಚೆಲ್ಸಿ ಎಲ್ಲೂ ಕಾಣೋದಿಲ್ಲ. ಅದಕ್ಕೆ ಚೆಲ್ಸಿ ಎಲ್ಲಿ ಅಂತ ಹುಡುಕ್ತಾ ಇರ್ತಾರೆ. ಮನೆಯೆಲ್ಲ ಹುಡುಕಾಡಿದ್ರು ಕೂಡ ಇವಳು ಎಲ್ಲೂ ಸಿಗೋದಿಲ್ಲ. ಆದರೆ ಕೆಳಗಡೆ ಬೋಟ್ ಹೌಸ್ ಹತ್ರ ನಾಯಿ ಕಂಟಿನ್ಯೂಸ್ಲಿ ಬೊಗಳ್ತಾ ಇರುತ್ತೆ. ಈ ನಾಯಿ ಯಾಕೆ ಬೊಗಳುತ್ತಿದೆ ಅಂತ ಕೆಳಗಡೆ ಬಂದು ನೋಡಿದಾಗ ಬೋಟ್ ಹೌಸ್ ಒಳಗೆ ಬೋಟ್ ಮೇಲೆ ನಿಂತ್ಕೊಂಡು ಚೆಲ್ಸಿ ನೀರ್ ಕಡೆಗೆ ನೋಡ್ತಾ ಇರ್ತಾಳೆ. ಗಂಡ ಅವಳನ್ನ ಸೇಫ್ ಆಗಿ ಕರ್ಕೊಂಡ್ ಬರ್ತಾನೆ. ಕ್ಯಾತಿ ಚೆಲ್ಸಿ ಹತ್ರ ಏನ್ ಮಾಡ್ತಿದ್ದೆ ಅಲ್ಲೋಗಿ ಅಂತ ಕೇಳ್ತಾಳೆ. ಅದಕ್ಕೆ ಚೆಲ್ಸಿ ಹೇಳ್ತಾಳೆ, ಆ ಹುಡುಗಿ ನನ್ನ ಇಲ್ಲಿ ಬಾ ಅಂತ ಕರಿತಾ ಇದ್ಲು, ಅದಕ್ಕೆ ನಾನು ಹೋಗಿದ್ದೆ ಅಂತ ಹೇಳ್ತಾಳೆ. ಇದೇ ಕಾರಣಕ್ಕೆ ಆ ಬೋಟ್ ಹೌಸ್ ಹತ್ರ ಯಾರು ಹೋಗೋದು ಸೇಫ್ ಅಲ್ಲ ಅಂತ ಜಾರ್ಜ್ ಹೋಗಿ ಅದಕ್ಕೆ ಲಾಕ್ ಹಾಕಿ ವಾಪಸ್ ಬರ್ತಾನೆ. ರಾತ್ರಿ ಬಿಲ್ಲಿ ಬಾತ್ರೂಮ್ಗೆ ಹೋಗಿದ್ದಾಗ ಆ ಡೋರ್ ಹತ್ರ ಯಾರೋ ಇದಾರೆ ಅನ್ನೋ ತರ ಫೀಲ್ ಆಗ್ತಿರುತ್ತೆ. ಆಗ ಇವನ್ ಕೈ ತೊಳಿತಿರ್ಬೇಕಾದ್ರೆ ಇವನ್ ಹಿಂದೆ ಒಂದು ವಿಕಾರವಾದ ಆಕಾರ ನಿಂತಿರುತ್ತೆ. ಹಾಗೆ ನಾಯಿ ಯಾಕೋ ಜೋರಾಗಿ ಕೂಗ್ತಾನೆ ಇರುತ್ತೆ. ಜಾರ್ಜ್ ಕಿಟಕಿಯಿಂದ ಹೊರಗಡೆ ನೋಡಿದಾಗ ಆ ನಾಯಿ ಬೋಟ್ ಹೌಸ್ ಕಡೆನೆ ನೋಡ್ಕೊಂಡು ಜೋರಾಗಿ ಕೂಗ್ತಾ ಇರುತ್ತೆ. ಡೋರ್ ಓಪನ್ ಮಾಡ್ಕೊಂಡು ಮತ್ತೆ ಚೆಲ್ಸಿ ಹೋಗಿದಾಳೇನೋ ಅಂತ ಇವನ್ ಕೆಳಗಡೆ ಬಂದು ನೋಡಿದಾಗ ಆ ನಾಯಿ ನೀರ್ ಕಡೆನೆ ನೋಡ್ತಾ ಬೊಗಳ್ತಾ ಇರುತ್ತೆ. ಇವನ್ಗೆ ಯಾರೋ ನೀರಿಗೆ ಬಿದ್ರು ಅನ್ನೋ ತರ ಫೀಲ್ ಆಗುತ್ತೆ. ಅದಕ್ಕೆ ಇವನು ಕೂಡ ನೀರೊಳಗಡೆ ಜಂಪ್ ಮಾಡಿ ಒಳಗಡೆ ಎಲ್ಲ ನೋಡ್ತಾನೆ. ಬಟ್ ಅಲ್ಲಿ ಯಾರೂ ಇರೋದಿಲ್ಲ. ಮತ್ತೆ ಮನೆಗೆ ಬರ್ಬೇಕಾದ್ರೆ ಮೇಲೆ ಚೆಲ್ಸಿ ರೂಮ್ ಹತ್ರ ನೋಡಿದಾಗ ಚೆಲ್ಸಿ ರೂಮ್ ಕಿಟಕಿಲಿ ಯಾವುದೋ ಒಂದು ಹುಡುಗಿ ನಿಂತಿರೋ ಹಾಗೆ ಕಾಣುತ್ತೆ. ಇವನ್ ತಕ್ಷಣ ಆ ಬೆಡ್ರೂಮ್ಗೆ ಹೋದಾಗ ಚೆಲ್ಸಿ ಒಬ್ಳೆ ಮಲ್ಗಿರ್ತಾಳೆ. ಅಲ್ಲಿ ಬೇರೆ ಯಾರು ಇರಲ್ಲ. ಆದ್ರೆ ಆ ಹುಡುಗಿ ಸೀಲಿಂಗ್ ಅಲ್ಲಿ ಅಂಟ್ಕೊಂಡಿರ್ತಾಳೆ. ಯಾವುದೋ ಒಂದು ಕೈ ಅವಳ ಬಾಯಿನ ಹಿಡ್ಕೊಂಡಿರತ್ತೆ. ಇದನ್ನ ಜಾರ್ಜ್ ನೋಡಿರತ್ತಿಲ್ಲ. ಆ ಗೊಂಬೆನ ಚೆಲ್ಸಿ ಪಕ್ಕ ಇಟ್ಟು ಇವನು ಹೊರಟ್ಬಿಡ್ತಾನೆ. ಬೆಳಗಿನ ಜಾವ ಜಾರ್ಜ್ ರೂಮಲ್ಲಿ ಇರಲ್ಲ. ಬೇಸ್ಮೆಂಟ್ ಅಲ್ಲಿ ನಾಯಿ ಆ ಫ್ಲೋರ್ನ ಕಿರಿತಾ ಇರುತ್ತೆ. ಆ ನಾಯಿ ಪರ್ಚಿ ಆ ಫ್ಲೋರ್ ಕ್ರ್ಯಾಕ್ ಬೀಳುತ್ತೆ. ಹೆಂಡತಿ ಎದ್ದು ನೋಡಿದಾಗ ಗಂಡ ರೂಮಲ್ಲಿ ಇರಲ್ಲ. ಕೆಳಗಡೆ ಬಂದು ನೋಡಿದ್ರೆ ಅವನು ಕ್ರ್ಯಾಕ್ ಆಗಿರೋ ಗೋಡೆನೆ ನೋಡ್ಕೊಂಡು ಕೂತಿರ್ತಾನೆ. ಯಾಕೆ ಇಲ್ಲಿದ್ಯಾ ಅಂತ ಕೇಳಿದಾಗ ರೂಮಲ್ಲಿ ನನ್ಗೆ ಯಾಕೋ ಚಳಿ ಇತ್ತು, ಈ ಮನೆಯಲ್ಲಿ ಬೇಸ್ಮೆಂಟ್ ಒಂದೇ ಆಕ್ಚುಲಿ ಬೆಚ್ಚಗಿರೋದು, ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಅಂತ ಹೇಳ್ತಾನೆ. ಕಿಚನ್ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಕ್ಯಾತಿ ಹಿಂದೆ ಯಾರೋ ಪಾಸ್ ಆಗ್ತಾರೆ. ಫ್ರಿಜ್ ಮೇಲೆ ಇದ್ದಂತ ಮ್ಯಾಗ್ನೆಟಿಕ್ ಲೆಟರ್ಸ್ ಎಲ್ಲ ಸೇರಿ ಒಂದು ಅರ್ಥ ಕೊಡ್ತಿರುತ್ತೆ. ಇದನ್ನ ಇವಳು ಅಬ್ಸರ್ವ್ ಮಾಡಿದಾಗ ಆ ಫ್ರಿಜ್ ಮೇಲೆ ಕ್ಯಾಚ್ ದೆಮ್ ಕಿಲ್ ದೆಮ್ ಅಂತ ಇರುತ್ತೆ. ಅಂದ್ರೆ ಅವ್ರನ್ನ ಹಿಡಿದು ಕೊಲ್ಲು ಅಂತ. ಬೇಸ್ಮೆಂಟ್ಗೆ ಹೋಗಿ ಮತ್ತೆ ಕಿಚನ್ಗೆ ವಾಪಸ್ ಬಂದಾಗ ಗಂಡ ನೀರ್ ಕುಡಿತಾ ಇರ್ತಾನೆ. ಆಗ ಫ್ರಿಜ್ ಮೇಲೆ ಇದ್ದಂತ ಲೆಟರ್ಸ್ಗಳು ಎಲ್ಲಾನು ಕೂಡ ಸಫಲ್ ಆಗ್ಬಿಟ್ಟಿರುತ್ತೆ. ಒಂದ್ ರಾತ್ರಿ ಜಾರ್ಜ್ ಮತ್ತೆ ಕ್ಯಾತಿ ಲೋಟ್ಸ್ ಔಟಿಂಗ್ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಇವರು ಹೊರಗಡೆ ಹೋಗ್ತಿರೋದ್ರಿಂದ ಅವ್ರ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಒಬ್ರು ಬೇಬಿ ಸಿಟರ್ನ ಅಪಾಯಿಂಟ್ ಮಾಡಿರ್ತಾರೆ. ಆಗ ಕ್ಯಾತಿ, ಬನ್ನಿ ಈ ಮನೆ ಪೂರ್ತಿ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಆ ಬೇಬಿ ಸಿಟರ್ ಹೇಳ್ತಾಳೆ, ಇಲ್ಲ, ಈ ಮನೆ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಯಾಕೆ ಅಂತಂದ್ರೆ ಈ ಮನೆಯಲ್ಲಿ ಮುಂಚೆ ಇದ್ದಂತ ಮಕ್ಕಳನ್ನ ಕೂಡ ನಾನೇ ನೋಡ್ಕೊಂತಿದ್ದೆ, ಇಲ್ಲಿ ನಾನೇ ಕೆಲಸ ಮಾಡ್ತಿದ್ದೆ ಅಂತ ಹೇಳಿದ್ಲು. ಅವರಿಬ್ರು ಹೋದ್ಮೇಲೆ ಬೇಬಿ ಸಿಟರ್ ಮೈಕಲ್ ಹತ್ರ
ಈ ಮನೆಯಲ್ಲಿ ಮೊದಲು ಆಗಿರೋ ಎಲ್ಲ ವಿಷಯಗಳನ್ನ ಹೇಳ್ತಾಳೆ. ಅವಳು ಹೇಳ್ತಿರ್ಬೇಕಾದ್ರೆ ಬಿಲ್ಲಿನೂ ಕೂಡ ಈ ಎಲ್ಲ ವಿಷಯಗಳನ್ನ ನಿಂತ್ಕೊಂಡು ಕೇಳಿಸ್ಕೊತಿರ್ತಾನೆ. ಇವರಿಬ್ಬರನ್ನ ಚೆಲ್ಸಿ ರೂಮ್ಗೆ ಕರ್ಕೊಂಡೋಗಿ ಅಲ್ಲಿರೋ ಒಂದು ಚಿಕ್ಕ ರೂಮ್ನಲ್ಲೇ ಈ ಮನೆಯಲ್ಲಿ ಮುಂಚೆ ಒಂದು ಹುಡುಗಿ ಸತ್ತೋಗಿದ್ಲು ಅಂತ ಹೇಳ್ತಾಳೆ. ಆಗ ಚೆಲ್ಸಿ ಬಂದು ಈ ಮನೆಯಲ್ಲಿದ್ದಂಥ ಹುಡುಗಿ ನನಗೆ ಹೇಳದ್ಲು ಬೇಬಿ ಸಿಟರ್ ತುಂಬಾ ಕೆಟ್ಟೋಳು ಅಂತ. ಚೆಲ್ಸಿ ಹೇಳಿದ್ದನ್ನ ಕೇಳಿ ಬೇಬಿ ಸಿಟರ್ಗೆ ಕೋಪ ಬರುತ್ತೆ. ನಾನು ಈ ಮನೆಯಲ್ಲಿ ಕೆಲಸ ಬಿಡೋದಕ್ಕೂ ಕೂಡ ಆ ಚಿಕ್ಕ ಹುಡುಗಿನ ಕಾರಣ ಅಂತ ಹೇಳಿ ಆ ಹುಡುಗಿನ ಮತ್ತೆ ನೆನ್ಸ್ಕೊಂಡು ಆ ಹುಡುಗಿಗೆ ಬೈತಿರ್ತಾಳೆ. ಆಗ ಮೈಕಲ್ ಹಾಗಾದ್ರೆ ಆ ಮುಚ್ಚಿರೋ ಚಿಕ್ಕ ರೂಮ್ ಒಳಗಡೆ ನೀನು ಹೋಗು ನೋಡೋಣ ಅಂತ ಚಾಲೆಂಜ್ ಮಾಡ್ತಾನೆ. ಈ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡಿ ಬೇಬಿ ಸಿಟರ್ ಆ ರೂಮ್ ಒಳಗೆ ಹೋಗ್ತಾಳೆ. ಇವಳು ಒಳಗಡೆ ಹೋಗ್ತಿದ್ದಂಗೆ ಆ ರೂಮ್ ನ ಡೋರ್ ತಟ್ ಅಂತ ಕ್ಲೋಸ್ ಆಗ್ಬಿಡುತ್ತೆ. ಅದೆಷ್ಟು ಬಿಗಿಯಾಗಿ ಇಟ್ಕೊಂಡಿತ್ತು ಅಂತಂದ್ರೆ ಈ ಹುಡುಗರು ಎಷ್ಟೇ ತೆಗಿಯೋದಕ್ಕೆ ಟ್ರೈ ಮಾಡಿದ್ರು ಕೂಡ ಆ ಡೋರ್ ಓಪನ್ ಆಗಲ್ಲ. ಆಗ ಬೇಬಿ ಸಿಟರ್ಗೆ ಆ ಸತ್ತೋಗಿರೋ ಹುಡುಗಿ ಕಾಣಿಸ್ಕೋತಾಳೆ. ಆ ಹುಡುಗಿನ ನೋಡ್ತಿದ್ದಂಗೆ ನನ್ನ ಪ್ಲೀಸ್ ಬಿಟ್ಬಿಡು ಅಂತ ರಿಕ್ವೆಸ್ಟ್ ಮಾಡ್ಕೋತಿರ್ತಾಳೆ. ಹಾಗೆ ತಲೆ ಸುತ್ತಿ ಬಿದ್ದೋಗ್ತಾಳೆ. ಅಷ್ಟರಲ್ಲಿ ಜಾರ್ಜ್ ಮತ್ತೆ ಕ್ಯಾತಿ ಮನೆ ಹತ್ರ ಬಂದಿರ್ತಾರೆ. ಈ ವಿಷಯ ಗೊತ್ತಾಗಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡ್ತಾರೆ. ಆಂಬ್ಯುಲೆನ್ಸ್ ಅಲ್ಲಿ ಇವಳನ್ನ ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ ಆ ಬೇಬಿ ಸಿಟರ್ ಕ್ಯಾತಿ ಹತ್ರ ಒಂದು ವಿಷಯ ಹೇಳ್ತಾಳೆ. ಈ ಮನೆಯಲ್ಲಿ ಸತ್ತೋಗಿರೋ ಹುಡುಗಿನ ನಾನು ನೋಡ್ದೆ, ಹುಷಾರಾಗಿರಿ ಅಂತ ಹೇಳ್ತಾಳೆ. ಕ್ಯಾತಿ ಮೈಕಲ್ ಮತ್ತೆ ಬಿಲ್ಲಿಗೆ ಬೈತಿರ್ತಾಳೆ, ನೀವ್ ಈ ತರ ಚಾಲೆಂಜ್ ಮಾಡೋದಕ್ಕೆ ಹೋಗಿ ಅವಳಿಗೆ ತೊಂದರೆ ಆಗಿದೆ ಅಂತ. ಆಗ ಮಕ್ಕಳು ಭಯದಲ್ಲೇ ಈ ಮನೇಲಿ ಆಗಿರೋ ಕೊಲೆ ಬಗ್ಗೆ ನಮಗ್ ಗೊತ್ತಾಯ್ತು ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂತಿದ್ದಂಗೆ ಜಾರ್ಜ್ ಜೋರಾಗಿ ಗದರಿಸಿ ಹೋಗಿ ಮಲ್ಕೊಳ್ಳಿ ಅಂತ ಹೇಳ್ತಾನೆ. ಸ್ವಲ್ಪ ಹೊತ್ತಿಗೆ ಕ್ಯಾತಿ ಚೆಲ್ಸಿ ರೂಮಿಗೆ ಹೋಗಿ ಚೆಲ್ಸಿ ಹತ್ರ ಕೇಳ್ತಾಳೆ ಆಕ್ಚುಲಿ ಏನಾಯ್ತು ಹೇಳು ಅಂತ. ಅದಕ್ಕೆ ಚೆಲ್ಸಿ ಹೇಳ್ತಾಳೆ ಆ ಬೇಬಿ ಸಿಟರ್ ತುಂಬಾ ಕೆಟ್ಟೋಳು, ಅದಕ್ಕೆ ಆ ಹುಡುಗಿ ಅವಳಿಗೆ ಈ ತರ ಎಲ್ಲ ಮಾಡಿದ್ಲು ಅಂತ ಹೇಳ್ತಾಳೆ. ಕೆಲವು ದಿನಗಳ ನಂತರ ಜಾರ್ಜ್ ಬಾತ್ ಟಬ್ ನಲ್ಲಿ ಸ್ನಾನ ಮಾಡ್ತಿರ್ಬೇಕಾದ್ರೆ 2 ಕೈಗಳು ಇವನ್ನ ಹಿಡ್ಕೊಂಡು ನೀರೊಳಗೆ ಎಳ್ಕೊಳ್ಳುತ್ತೆ. ಇವನ್ ಎಷ್ಟೇ ಬಿಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು ಕೂಡ ಆ ಕೈಗಳು ಬಿಡೋದೇ ಇಲ್ಲ. ಅಷ್ಟರಲ್ಲಿ ಕ್ಯಾತಿ ಬಂದು ಇವನ್ನ ಸೇವ್ ಮಾಡ್ತಾಳೆ. ಗಂಡ ಹೆಂಡತಿ ಈ ಇನ್ಸಿಡೆಂಟ್ ಇಂದ ಏನಾದ್ರು ತೊಂದರೆ ಆಗಿದ್ಯಾ ಅಂತ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸ್ಕೊಂಡು ವಾಪಸ್ ಬರ್ತಿರ್ಬೇಕಾದ್ರೆ ಚೆಲ್ಸಿ ಮನೆ ರೂಫ್ ಮೇಲೆ ನಿಂತ್ಕೊಂಡು ಜೋರಾಗಿ ಕೂಗ್ತಾ ಇರ್ತಾಳೆ. ಇದನ್ನ ನೋಡ್ತಿದ್ದಂಗೆ ಇವರಿಬ್ರು ಬೇಗ ಬೇಗ ಮೇಲೆ ಓಡೋಗಿ ಒಂದು ಹರಸಾಹಸ ಪಟ್ಟು ಅವಳನ್ನ ಸೇಫ್ ಆಗಿ ಕಾಪಾಡ್ತಾರೆ. ಕ್ಯಾತಿ ಚೆಲ್ಸಿನ ಕೇಳ್ತಾಳೆ ನೀನ್ ಯಾಕೆ ಮೇಲೆ ಹೋಗಿದ್ದೆ ಅಂತ. ಅದಕ್ಕೆ ಚೆಲ್ಸಿ ಹೇಳ್ತಾಳೆ ಆ ಹುಡುಗಿನೇ ನನ್ನ ಕರೆದಿದ್ದು, ಅದಕ್ಕೆ ನಾನು ಹೋಗಿದ್ದೆ ಅಂತ. ಒಂದಿನ ಮತ್ತೆ ಆ ನಾಯಿ ಬೋಟ್ ಹೌಸ್ ಹತ್ರ ಕಂಟಿನ್ಯೂಸ್ಲಿ ಬೊಗಳ್ತಾ ಇರತ್ತೆ. ಜಾರ್ಜ್ ಹೋಗಿ ನೋಡಿದಾಗ ಆ ನಾಯಿ ಆ ಕೆರಿತಿದ್ದಂಥ ಗೋಡೆ ಏನಿದೆಯೋ ಆ ಗೋಡೆ ಹತ್ರನೇ ನಿಂತ್ಕೊಂಡು ಬೊಗಳ್ತಾ ಇರತ್ತೆ. ಅಲ್ಲಿಗೆ ಹೋದಾಗ ಜಾರ್ಜ್ಗೆ ಒಂಥರ ಪೊಸೆಸ್ ಆದಂಗೆ ಫೀಲ್ ಆಗುತ್ತೆ. ಅಂದ್ರೆ ಅವನ ಮೈ ಮೇಲೆ ಏನೋ ಬಂದಿರೋ ರೀತಿ ಅನಿಸ್ತಿರತ್ತೆ. ಆಗ ಅವನು ಕಂಟ್ರೋಲ್ ತಪ್ಪಿ ಆ ನಾಯಿನ ಕೊಚ್ಚಿ ಕೊಚ್ಚಿ ಸಾಯಿಸ್ಬಿಡ್ತಾನೆ. ಮಾರನೇ ದಿನ ಬೆಳಗ್ಗೆ ಮೈಕಲ್ ಮತ್ತೆ ಬಿಲ್ಲಿ ಆ ನಾಯಿನ ಹುಡುಕ್ತಿರ್ಬೇಕಾದ್ರೆ ಜಾರ್ಜ್ಗೆ ಇದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ ಅನ್ನೋ ರೀತಿ ಈ ವಿಷಯನ ಮುಚ್ಚ ಹಾಕ್ತಾನೆ. ಆದ್ರೆ ಮೈಕಲ್ಗಂತೂ ಇದರಲ್ಲಿ ಜಾರ್ಜ್ ಕೈವಾಡ ಇದೆ ಅಂತ ಡೌಟ್ ಇರುತ್ತೆ. ದಿನೇ ದಿನೇ ಈ ಕಾಟ ಹೆಚ್ಚಾಗ್ತಾನೆ ಹೋಗುತ್ತೆ. ಇದರಿಂದ ಜಾರ್ಜ್ಗಂತೂ ತುಂಬಾನೇ ಕೋಪ ಬರ್ತಿರುತ್ತೆ. ಆ ಕೋಪನೆಲ್ಲ ಇವನ್ ಮಕ್ಕಳ ಮೇಲೆ ರೇಗಿ ತೀರಿಸ್ಕೋತಿರ್ತಾನೆ. ಆ ಮನೇಲಿ ಏನೋ ಒಂದು ಅನ್ಕಂಫರ್ಟಬಲ್ ಫೀಲ್ ಇರುತ್ತೆ. ಇದೆಲ್ಲ ರಿಪೀಟೆಡ್ಲಿ ಆಗ್ತಿದ್ದಾಗ ಕ್ಯಾತಿ ಚರ್ಚ್ನ ಒಬ್ಬ ಪ್ರೈಸ್ಟ್ ಹತ್ರ ಹೋಗಿ ಅವ್ರ ಹತ್ರ ಇವಳು ನಡೆದಿದ್ದು ಎಲ್ಲ ಹೇಳ್ಕೊತಾಳೆ. ನೀವು ನಮ್ಮ ಮನೆಗೆ ಬಂದು ಪ್ರೇಯರ್ ಮಾಡಿ ಹೋಗಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ. ಪ್ರೈಸ್ಟ್ ಚರ್ಚಿಂದ ಆ ಮನೆಗೆ ಪ್ರೇಯರ್ ಮಾಡೋದಕ್ಕೆ ಬಂದಾಗ ಆ ಮನೆಯಲ್ಲಿದ್ದಂಥ ನೆಗೆಟಿವ್ ಎನರ್ಜಿ ಅವನಿಗೆ ತುಂಬಾನೇ ಹಿಂಸೆ ಕೊಟ್ಟು ಆ ಮನೆಯಿಂದ ಓಡೋಗೋ ರೀತಿ ಮಾಡಿಬಿಡತ್ತೆ. ಇದ್ಯಾಕೆ ಹಿಂಗಾಗ್ತಿದೆ ಅಂತ ಕ್ಯಾತಿ ತುಂಬಾನೇ ತಲೆಗೆಡ್ಸ್ಕೊಂಡಿರ್ತಾಳೆ. ಇವಳು ಒಂದು ಲೈಬ್ರರಿಗೆ ಹೋಗಿ ಈ ಮನೆ ಬ್ಯಾಕ್ಗ್ರೌಂಡ್ ಏನು ಅಂತ ತಿಳ್ಕೋಬೇಕು ಅಂತ ಸ್ವಲ್ಪ ಬುಕ್, ಆರ್ಟಿಕಲ್ಸ್, ನ್ಯೂಸ್ ಪೇಪರ್ಸ್ಗಳನ್ನ ಹುಡುಕ್ತಾ ಇರ್ತಾಳೆ. ಆ ಮನೆಗೆ ಸಂಬಂಧಪಟ್ಟಂತ ಒಂದು ಬುಕ್ ಹಾಗೆ ಆರ್ಟಿಕಲ್ ಕೂಡ ಸಿಗುತ್ತೆ. ಅದರಲ್ಲಿ ಏನಿತ್ತು ಅಂದ್ರೆ 17ನೇ ದಶಕದಲ್ಲಿ ಅಮಿಟಿವಿಲ್ ಮನೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡುವಂತ ಅಂದ್ರೆ ವಾಮಾಚಾರ ಮಾಡುವಂತ ಜನರಿಗೆ ಸೇರಿತ್ತು ಅನ್ನೋದು ಗೊತ್ತಾಗತ್ತೆ. ಆ ಮನೆಯಲ್ಲಿ ಕೇವಲ ವಾಮಾಚಾರ ಅಲ್ಲ, ನರಬಲಿ ಹಾಗೆ ಇನ್ನೆಷ್ಟೋ ಕೆಟ್ಟ ಕೆಟ್ಟ ಆಚರಣೆಗಳೆಲ್ಲ ಅಲ್ಲಿ ನಡೆಸ್ತಾ ಇದ್ರು ಅನ್ನೋ ವಿಷಯ ಇವಳಿಗೆ ಗೊತ್ತಾಗತ್ತೆ. ಅದೇ ಸಮಯಕ್ಕೆ ಈ ಕಡೆ ಗಂಡ ಆ ನಾಯಿ ಯಾವ ಗೋಡೆನ ಹೋಗಿ ಕೆರೀತಿತ್ತಲ್ವಾ, ಆ ಗೋಡೆನ ಒಡೆದು ಒಳಗಡೆ ಹೋಗಿ ನೋಡ್ಬಿಟ್ಟಿರ್ತಾನೆ. ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ನಡೆದಿರುವಂತ ನರಬಲಿಗಳು ಹಾಗೆ ಅಲ್ಲಿ ನಡೆದಿರುವಂತ ಆಚರಣೆಗಳು ಎಲ್ಲವೂ ಕೂಡ ಅವನ್ಗೆ ಕಾಣಿಸುತ್ತೆ. ಹಾಗೆ ಒಂದ್ ಸ್ವಲ್ಪ ಮುಂದೆ ಹೋಗಿ ನೋಡಿದಾಗ ಅವನ್ಗೆ ಅಲ್ಲಿ ಮಾಟ ಮಾಡ್ತಾ ಇದ್ದಂತ ವ್ಯಕ್ತಿನೂ ಕೂಡ ಕಾಣಿಸ್ಕೋತಾನೆ. ಆ ವ್ಯಕ್ತಿ ಜಾರ್ಜ್ ಮೇಲೂ ಕೂಡ ಪ್ರಯೋಗ ಮಾಡಿ ಇವನ್ ಮೈ ಮೇಲೆ ಪ್ರೇತಗಳು ಆವರಿಸೋ ರೀತಿ ಮಾಡ್ತಾನೆ. ಇದೇ ಕಾರಣಕ್ಕೆ ಜಾರ್ಜ್ ಒಂಥರ ವಿಚಿತ್ರವಾಗಿ ಬಿಹೇವ್ ಮಾಡ್ತಿರ್ತಾನೆ. ಇವನ ವಿಚಿತ್ರ ವರ್ತನೆಗಳಿಂದ ಕ್ಯಾತಿಗೂ ಕೂಡ ಇವನ್ ಮೇಲೆ ಪ್ರೇತಗಳು ಆವರಿಸಿದೆ ಅಂತ ನೀಟಾಗಿ ಗೊತ್ತಾಗತ್ತೆ. ಪ್ರೈಸ್ನ ಆದೇಶದಂತೆ ಕ್ಯಾತಿ ಎಲ್ಲ ಮಕ್ಕಳನ್ನ ಕರ್ಕೊಂಡು ಆ ಮನೆಯಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಟ್ಟಾಗ ಮೈ ಮೇಲೆ ಪ್ರೇತಗಳು ಆವರಿಸಿರುವಂತ ಜಾರ್ಜ್ ಇವರೆಲ್ಲರನ್ನ ಕೊಲ್ಲೋದಕ್ಕೆ ಗನ್ ಹಿಡ್ಕೊಂಡು ಬರ್ತಾನೆ. ಈ ಸೀನ್ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಹೆಂಡತಿ ಅವನ ತಲೆಗೆ ಜೋರಾಗಿ ಹೊಡೆದು ಬೋಟ್ ಹೌಸ್ ಇಂದ ಬೋಟ್ ತಗೊಂಡು
ಎಲ್ಲರನ್ನ ಕರ್ಕೊಂಡು ಇವರೆಲ್ಲ ಸೇರಿ ಜಾರ್ಜ್ನು ಕೂಡ ಬೋಟ್ ಒಳಗೆ ಎಳ್ಕೋತಾರೆ. ಅವ್ರು ಮತ್ತೆ ಹಿಂದೆ ತಿರುಗಿ ನೋಡೋದೇ ಇಲ್ಲ. ದೂರ ದೂರ ಹೋಗ್ತಿದ್ದಾಗ ಜಾರ್ಜ್ಗೂ ಕೂಡ ಪ್ರಜ್ಞೆ ಬರುತ್ತೆ. ಅವನ ಮೈ ಮೇಲಿದ್ದಂಥ ಎಲ್ಲ ಪ್ರೇತಗಳು ಅವನ ಮೈನ ಬಿಟ್ಬಿಡುತ್ತೆ. ಅವನು ಕಂಪ್ಲೀಟ್ಲಿ ಆರಾಮಾಗ್ತಾನೆ. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಆ ದಂಪತಿಗಳು ಆ ಮನೆ ಕಡೆಗೆ ಬರೋದಿಲ್ಲ. ಈ ಸಿನಿಮಾ ಕೊನೆಯಲ್ಲಿ ಏನ್ ತೋರಿಸ್ತಾರೆ ಗೊತ್ತಾ? ಎಲ್ಲ ಚೆಲ್ಲಾಪಿಲ್ಲಿ ಆಗಿರುವಂಥ ವಸ್ತುಗಳು ತನಗೆ ತಾನೇ ರೀಅರೇಂಜ್ ಆಗುತ್ತೆ. ಹಂಗಂದ್ರೆ ಅರ್ಥ ಈ ಮನೆ ಮುಂದಿನ ಬೇಟೆಗೆ ಸಜ್ಜಾಗ್ತಿದೆ ಅಂತ. ಈ ರೀತಿ ಈ ಸಿನಿಮಾ ಎಂಡ್ ಆಗುತ್ತೆ. ಇದು ಒಂದು ಘಟನೆ ಪ್ಯಾರಾನಾರ್ಮಲ್ ರಿಸರ್ಚ್ಗೆ ಒಂದು ಹೊಸ ಟ್ವಿಸ್ಟ್ ಕೊಡುತ್ತೆ. ಆ ಬುಕ್ ಪಬ್ಲಿಷ್ ಆಗ್ತಿದ್ದಂಗೆ ಸಾಲು ಸಾಲು ಸಿನಿಮಾಗಳು ಬಂತು. ಅದರಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದಂಥ ಸಿನಿಮಾ ದಿ ಅಮಿಟೆವಿಲ್ಲೆ ಹಾರರ್ 2005. ಹೋಪ್ ಈ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ಹಾಗೆ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇದೇ ರೀತಿಯಾದ ವಿಡಿಯೋಸ್ಗಳು ಕಂಟಿನ್ಯೂ ಆಗಬೇಕು ಅಂತಂದರೆ ಎಸ್ ಅಂತ ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗೆ ಕಾಯ್ತೇರಿ ಅಂತ ಹೇಳ್ತಾ ಟೇಕ್ ಕೇರ್, ಟಾಟಾ, ಬಾಯ್.